Hi guys, welcome back to my YouTube channel. I hope ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಏನಪ್ಪ ಇವತ್ತು ಸ್ಯಾರಿ ಹಾಕೊಂಡು ಮಿರ ಅಂತ ಮಿಂಚ್ಕೊಂಡು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ. ಇವತ್ತು ನಾನು ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದೆ. ಅದನ್ನೇ ಒಂದು ವಿಡಿಯೋ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಕಂಟೆಂಟು. ನಾವು ಹೀಗೆ ಮಾಡ್ತೀವಿ, ಯಾವ ಥರ ಇರುತ್ತೆ ರಿಸ್ಕು. ಸೊ ನೋಡ್ಕೊಂಬರೋಣ ಬನ್ನಿ. ಈ ಕಡೆ ಆಲ್ರೆಡಿ ನಾನು ರೆಡಿ ಆಗ್ಬಿಟ್ಟಿದ್ದೀನಿ, ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಲಾಸ್ಟಲ್ಲಿ ಲಿಪ್ ಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀಟಾಗಿ. ತಲೆ ಇನ್ನೂ ಒಣಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಸ್ಯಾರಿ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ನನಗಂತೂ ಸ್ಯಾರಿ ಉಟ್ಕೊಳ್ಳೋಕ್ಕೆ ಬರಲ್ಲ, ಅದು ಏನೋ ತಕ್ಕಮಟ್ಟಿಗೆ ಉಟ್ಕೊಂಡಿದ್ದೀನಿ. ಸಿಂಪಲ್ ಸ್ಯಾರಿ ಅಲ್ವಾ, ಚೆನ್ನಾಗಿ ಉಟ್ಕೊತೀನಿ. ಬಟ್ ಅದೇ ನಾರ್ಮಲ್ ಸ್ಯಾರಿಗಳೆಲ್ಲ ಉಟ್ಕೊಳ್ಳೋಕ್ಕೆ ಬರಲ್ಲ. ನೋಡಿ ಹೇಗೆ ಉಟ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಕಡೆ ಬಂದರೆ ನಾನು ರೀಲ್ಸ್ ಮಾಡೋ ಜಾಗ ಸೆಟ್ ಮಾಡ್ಕೋಬೇಕು. ಫುಲ್ಲು ಮೆಸ್ಸಿ ಆಗಿರುತ್ತೆ, ಅದನ್ನ ನೀಟಾಗಿ ಎಲ್ಲ ಎತ್ಕೋಬೇಕು. ಹಾಗೆ ನಾನು ರೀಲ್ಸ್ ಮಾಡೋದಕ್ಕೆ ಮೇನ್ ಪಾರ್ಟ್ನರ್ ಅಂದರೆ ನನ್ನ ಫ್ಯಾನು. ಆ್ಯಕ್ಚುಲಿ ಇಲ್ಲಾಂದರೆ ನಾನು ರೀಲ್ಸ್ ಇನ್ಕಂಪ್ಲೀಟೆಡು. ಇವತ್ತು ಯಾಕೋ ಅದು ಕೈ ಕೊಡ್ತಾ ಇತ್ತು, ನನಗೂ ಅದನ್ನು ಕೂರಿಸಿ ಸಾಕಾಯಿತು. ಫೈನಲ್ಲಾಗೆ ಅದು ಕೂಡ ರೆಡಿ ಆಯಿತು. ಇನ್ನು ಕೂದಲು ಒಣಗೇ ಇಲ್ಲ, ಆದರೆ ಇನ್ನೊಂದ್ಸಲಿ ಲಿಪ್ಸ್ಟಿಕ್ ಯಾಕೋ ಲೈಟ್ ಆಯಿತು ಅಂತ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಲೈಟಿಂಗ್ ಬರುತ್ತಾ, ಹೇಗೆ ಬರುತ್ತೆ ಅಂತೆಲ್ಲ ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ವಿಂಡೋ ಸೈಡೆಲ್ಲ ಲೈಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಲ್ಲೇ ವಿಡಿಯೋ ಮಾಡೋದು. ಈ ಕಡೆ ತಲೆ ಇನ್ನೂ ಒಣಗಿಲ್ಲ, ಆದರೂ ಫ್ರೀ ಇಯರ್ಸ್ ಬಿಡ್ತೀನಲ್ವ, ಸ್ವಲ್ಪ ಸಿಕ್ಕ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಫ್ಯಾನ್ ಗಾಳಿಗೆ ಫುಲ್ ಸಿಕ್ಕಾಗ್ಬಿಡುತ್ತೆ, ಅದಕ್ಕೋಸ್ಕರ ಬಿಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಕ್ಯಾಮ್ರಾ ಎಲ್ಲ ಇಟ್ಟಿದ್ದೀನಿ, ಈಗ ಸ್ಟಾರ್ಟ್. ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ, ಫ್ಯಾನ್ ಕೈ ಕೊಡ್ತಾ ಇತ್ತು. ನನಗಂತೂ ಹೇರ್ಸ್ ಕುತ್ಕೊತಾ ಇಲ್ಲ, ಸ್ಯಾರಿ ಕುತ್ಕೊತಾ ಇಲ್ಲ, ಫುಲ್ಲು ರಿಸ್ಕ್ ಆಗೋಯ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಅಟ್ಯಾಚ್ ಎಲ್ಲ ಬಿಡಲ್ಲ, ನಾವು ಮಾಡ್ತಾ ಇರಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಒಂದೊಂದ್ಸಲಿ ಹೇರ್ ಕುತ್ಕೊಳ್ಳಲ್ಲ, ಒಂದೊಂದ್ಸಲಿ ಸ್ಟೆಪ್ ಮರ್ತೋಗ್ಬಿಡುತ್ತೆ, ಒಂದೊಂದ್ಸಲಿ ಅಪ್ಪ ನಾನೇ ಚೆನ್ನಾಗಿ ಬಂದಿರಲ್ಲ, ಒಂದೊಂದ್ಸಲಿ ಅಯ್ಯೋ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಆದರೂ ಮಾಡ್ತೀನಿ, ಬಿಡಲ್ಲ. ಮಧ್ಯದಲ್ಲಿ ನಮ್ಮ ಅಮ್ಮ ಬರುತ್ತೆ, ಇಲ್ಲ ನಮ್ಮ ಅಪ್ಪ ಬರುತ್ತೆ, ಯಾರಾದರೂ ಒಬ್ರು ಬಂದೇ ಬರ್ತಾರೆ ರೂಮ್ಗೆ, ಏನಾದರೂ ತಗೊಳಕ್ಕಾಗಿರ್ಲಿ ಏನಾಗಿರಲಿ. ಬಟ್ ಆದರೆ ಅವ್ರು ಕೇಳೇ ಬರ್ತಾರೆ, ಬರಲ್ಲ ಬಿಡ್ಲಾ ಅಂತ. ತುಂಬಾ ಸಪೋರ್ಟ್ ಮಾಡ್ತಾರೆ, ನಮ್ಮ ಅಮ್ಮನೇ ಆಗಿರಲಿ ನಮ್ಮ ಅಪ್ಪನೇ ಆಗಿರಲಿ. ಏನಾದರೂ ಆ ವಿಡಿಯೋ ಮಾಡಬೇಡ, ಈ ವಿಡಿಯೋ ಮಾಡಬೇಡ ಅಂತೆಲ್ಲ ಹೇಳಲ್ಲ. ನಾನೇ ಸ್ವಲ್ಪ ಗಾಂಚಲಿ ತೋರಿಸ್ತೀನಿ ಅವ್ರ ಹತ್ರ ಅಷ್ಟೇ. ಓಕೆ, ನೆಕ್ಸ್ಟ್ ಏನಂದರೆ ಟೇಕ್ 2 ತೊಗೊಂಡೆ. ಕಾಫಿ ಎಲ್ಲ ಕುಡ್ಕೊಂಡು ಟೇಕ್ 2 ತೊಗೊಂಡೆ. ಆವಾಗ ಏನು ಪ್ರಾಬ್ಲಮ್ ಆಯಿತು ಅಂದರೆ ಸ್ಟೆಪ್ಸೇ ಮಾಡ್ತಾಯಿದ್ದು, ನೀಟಾಗಿ ಮಾಡ್ತಾಯಿದ್ದೆ. ಫೈನಲಾಗಿ ಅದು ಚೆನ್ನಾಗಿಲ್ಲ ಅಂತ ತೆಗ್ದೆ. ಆದರೂ ನೋಡಿ ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತೀವಿ, ಬಟ್ ನಮಗೆ ಬರೋದೇ 50-60 ಲೈಕ್ ಅಷ್ಟೇ. ಆದರೆ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಖುಷಿ ಪಡ್ತೀವಿ. ಖಾಲಿ ಬಂದು ಪಂಚಾಮೃತ ಅಂತ ಭೂಮಿ ಮೇಲೆ ಅದೆಷ್ಟೋ ಜನಗಳ ಮಧ್ಯ ನನ್ನ ವಿಡಿಯೋಸ್ 50 ಜನಕ್ಕಾದರೂ ಇಷ್ಟ ಆಗುತ್ತೆ ಅನ್ನೋದೇ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಯಾರು ಇಷ್ಟಪಡಲಿ ಇಷ್ಟಪಡದೇ ಇರಲಿ, ನಾನು ವಿಡಿಯೋಸ್ ಮಾಡೋದಂತೂ ಬಿಡಲ್ಲ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದರೂ ನೋಡಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು. ಸೊ ಹೋಗಿ ಚೆಕ್ ಮಾಡಿ. ಫೈನಲ್ ಆಗಿ ಟೇಕ್ 3 ನನ್ನ ವಿಡಿಯೋಸ್ ಕಂಪ್ಲೀಟ್ ಆಯಿತು. ಅದು ಕೊನೆಗೂ ಬಂದೇ ಬಿಡ್ತು, ಒಂದು ಟ್ರಾನ್ಸಾಕ್ಷನ್ ವಿಡಿಯೋ ಇದೆ. ಸೊ ನೋಡಿದ್ರಲ್ಲ ಹೇಗಿತ್ತು, ನಾನು ಸ್ಯಾರಿಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ನನಗೆ ತುಂಬಾ ಇಷ್ಟ ಆಗೋಯ್ತು ನನ್ನ ನೋಡಿ. ಯಾವ ಥರ ಮಾಡಿದೆ ಏನು ಅಂತೆಲ್ಲ ಒಬ್ಬಳೇ ಸ್ಟ್ರಗಲ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಗೈಸ್. ಬೈ.